ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಯಾವ ರೀತಿ ನಾವು ಡ್ರೀಮ್11 ಟೀಮ್ ಕ್ರಿಯೇಟ್ ಮಾಡುವಾಗ ಅದರಲ್ಲಿ ಕ್ಯಾಪ್ಟನ್, ಅದೇ ರೀತಿ ವೈಸ್ ಕ್ಯಾಪ್ಟನ್ ಯಾವ ರೀತಿ ನಾವು ವೈಸಾಗಿ ಚೂಸ್ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್, ನೀವೇನಾದರೂ ಒಂದು ಚಾನ್ಸಲ್ ಮೀಡಿಯಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ಮೊದಲು ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಲಾಸ್ಟ್ ಮ್ಯಾಚ್ ಇದು ಒಂದು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ವೆರಿ ಈಸಿಯಾಗಿ ನಿಮಗೆ ಒಂದು ಉದಾಹರಣೆಯೊಟ್ಟಿಗೆ ಒಂದು ಎಕ್ಸಾಂಪಲ್ ನಾನು ನಿಮಗೆ ಏನು ಮಾಡ್ತೀನಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಮೊದಲು ಲಾಸ್ಟ್ ಮ್ಯಾಚ್ ಎಲ್ಲಿ ಅಂತ ಹೇಳಿದರೆ ಗೊತ್ತಿದೆ ಅಲ್ವಾ. ಲಾಸ್ಟ್ ಮ್ಯಾಚ್ ನಿಮಗೆ ಚೆನ್ನೈ ಮತ್ತು ರಾಜಸ್ಥಾನ್ ಈ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆ ಒಂದು ಎಕ್ಸಾಂಪಲ್ ನಾನು ಜಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ನಿಮಗೆ ನನ್ನ ಒಂದು ಟೀಮನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ಒಂದು ಮ್ಯಾಚಲ್ಲಿ ಆಟ ಆಡಿಲ್ಲ, ಜಸ್ಟಿಗೆ ಟೀಮ್ ಮಾಡಿ ಇಟ್ಟಿದ್ದೀನಿ. ಓಕೆ, ಬಟ್ ನನಗೆ ಇಲ್ಲಿ ಸ್ಕೋರು ತೋರಿಸ್ತಾ ಇದೆ. ಸೊ ಗೈಸ್, ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಯಾವ ರೀತಿ ಆಟ ಆಡೋದು ಅಂತ ಹೇಳಿದರೆ, ಸೊ ವೈಸ್ ಕ್ಯಾಪ್ಟನ್ ಯಾವ ರೀತಿ ಚೂಸ್ ಮಾಡೋದು ಅಂತ ಹೇಳಿದರೆ, ಲಾಸ್ಟ್ ಮ್ಯಾಚಲ್ಲಿ ಅಶ್ವಿನ್ ಎಷ್ಟು ಸ್ಕೋರ್ ಮಾಡಿದ್ದ ಅಂತೇಳಿ ನಾನು ಜಸ್ಟ್ ತೋರಿಸ್ತೀನಿ. ಗೈಸ್, ಲಾಸ್ಟ್ ಮ್ಯಾಚಲ್ಲಿ ನೋಡಿ, ಅಶ್ವಿನ್, ನಾವು ಸ್ಕೋರ್ ಕಾರ್ಡಿಗೆ ಹೋಗುವ, ಇಲ್ಲಿ ಕಾನ್ವೆಂಟ್ ಮಾಡಿದ್ದಾರೆ, 50 ಸ್ಕೋರ್ ಹೊಡೆದಿದ್ದಾರೆ. ಸೊ ಇಲ್ಲಿ ಅಶ್ವಿನ್ ನೋಡಿದ್ರೆ ನಾವು 2 ವಿಕೆಟ್ ಪಡೆದಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಮಗೆ ತೋರಿಸ್ತೀನಿ. ಮೊಯಿನಲ್ಲಿ ಕೂಡ 1 ವಿಕೆಟ್, ಬಟ್ ಅವರ ಸ್ಕೋರ್ ಎಷ್ಟಿರ್ಬೋದು ಇಲ್ಲಿ ಮೊಯಿನಲ್ಲಿದ್ದು ಸ್ಕೋರ್ ಇಲ್ಲ. ಅವರು ಮೋಸ್ಟ್ಲಿ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ, ಚೆನ್ನೈ ಸೂಪರ್ ಕಿಂಗಲ್ಲಿ. ಸೊ ಮೊಯಿನಲ್ಲಿ 7 ಸ್ಕೋರ್ ಮಾಡಿದ್ದು, ಅಷ್ಟೊಂದು ಸ್ಕೋರ್ ಮಾಡಿಲ್ಲ ಆ ಟೈಮಲ್ಲಿ. ಸೊ ನಾವು ಕ್ಯಾಪ್ಟನ್ ನಾನು ಏನು ಮಾಡಿ ಅಂತ ಹೇಳಿದರೆ, ಜಡೇಜಾ ಕೂಡ ಸ್ಕೋರ್ ಹೊಡೆದಿದ್ದಾರೆ. ಸೊ ವೆರಿ ಈಸಿಯಾಗಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನೋಡಿ ಗೈಸ್, ನಿಮಗೆ ಇಲ್ಲಿ ವಿಕೆಟ್ ಕೀಪಿಂಗಲ್ಲಿ ಬಟ್ಲರ್ ಇದ್ದಾರಲ್ಲ, ಜೋಸ್ ಬಟ್ಲರನ್ನು ಏನು ಮಾಡ್ಬೋದು ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಅಶ್ವಿನನ್ನು ಕೂಡ ಏನು ಮಾಡ್ಬೋದು ವೈಸ್ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಬೋದು. ಅದು ಕೂಡ ಮ್ಯಾಚ್ಗಿಂತ ಮೊದಲು ನಾವು ಚೂಸ್ ಮಾಡೋದು. ನಮಗೆ ಗೊತ್ತಾಗಲ್ಲ ಈ ಒಂದು ಮ್ಯಾಚಲ್ಲಿ ಅವ್ರು ಏನು ಆಟ ಆಡ್ತಾರಿಲ್ಲ ಅಂತ ಹೇಳಿ. ಸೊ ನಾವು ಚೂಸ್ ಮಾಡುವಾಗ ಏನು ಮಾಡ್ಬೇಕಂತ ಹೇಳಿದರೆ, ಮೊದಲು ಆಲ್ರೌಂಡರ್ ನೋಡಬೇಕು, ಅದೇ ರೀತಿ ಅಲ್ಲಿಯ ಒಂದು ಪಿಚ್ ಯಾವ ರೀತಿ ಅನ್ನೋದು ನೋಡಬೇಕು. ಓಕೆ, ಸೊ ಪಿಚ್ ಇವಾಗ ಅಶ್ವಿನಿಗೆ ಗೊತ್ತಿದೆ, ಯಾಕಂತ ಹೇಳಿದರೆ ಅವರ ತಾಯ್ನಾಡು ಚೆನ್ನೈ, ಆ ಪಿಚ್ಚಲ್ಲಿ ಅವ್ರಿಗೆ ಎಷ್ಟು ನಾಲೆಜ್ ಇದೆ. ಸೊ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ 2 ವಿಕೆಟ್ ಪಡೆದಿದ್ದಾರೆ. ಸೊ ಈ ಟೈಮಲ್ಲಿ ಅವ್ರನ್ನ ಏನು ಮಾಡ್ಬೋದು, ವೈಸ್ ಕ್ಯಾಪ್ಟನ್ ಕೂಡ ಮಾಡ್ಬೋದು. ಓಕೆ, ಆ ರೀತಿ ನಾವು ಎಕ್ಸಮ್ಷನ್ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು, ಆಟ ಆಡಬೇಕು. ಸೊ ನಿಮಗೆ ಇಲ್ಲಿ ಜೋಸ್ ಬಟ್ಲರ್ ಇದ್ದಾರಲ್ಲ, ಅವರು 73 ಪಾಯಿಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 100 ಪಾಯಿಂಟ್ಸ್ ಬಂದುಬಿಟ್ಟು ಜಡೇಜಾಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಏನು ಮಾಡಬೇಕು, ಇನ್ ಕೇಸ್ ನೀವೇನಾದರೂ ಜಡೇಜಾಗೆ ಏನಾದರೂ ನೀವು ಕ್ಯಾಪ್ಟನ್ ಕೊಟ್ಟಿದ್ದರೆ, ನೆಕ್ಸ್ಟ್ ಬಂದುಬಿಟ್ಟು ಅಶ್ವಿನಿಗೆ ನೀವು ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದರೆ, ನಿಮ್ಮ ಒಂದು ಟೀಮ್ ಇದ್ದು ಎಂಟೈರ್ ಸ್ಕೋರ್ ಏನಾಗುತ್ತೆ ಅಂತ ಹೇಳಿದರೆ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಈ ರೀತಿಯಾಗಿ ಏನು ಮಾಡ್ಬೋದು ಅಂತ ಹೇಳಿದರೆ, ಈ ರೀತಿಯಾಗಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಈಸಿಯಾಗಿ ಡ್ರೀಮ್11ನಲ್ಲಿ ಚೂಸ್ ಮಾಡಬೇಕು. ಮೊದಲು ನಾವು ನೋಡಬೇಕಿದ್ದು ಅಲ್ಲಿದ್ದು ಪಿಚ್, ಅದೇ ರೀತಿ ಅಲ್ಲಿ ಯಾರು ಆಟ ಆಡ್ಬೋದು, ಅವರ ಹಿಂದಿನ ಮ್ಯಾಚೆಲ್ಲ ನಾವು ನೋಡ್ಕೊಂಬಿಟ್ಟು ಈ ರೀತಿಯಾಗಿ ಏನು ಮಾಡ್ಬೋದು, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಈಸಿಯಾಗಿ ಚೂಸ್ ಮಾಡಲಿ ಆಗುತ್ತೆ. ಸೊ ಇದಾಗಿರುತ್ತೆ ಗೈಸ್ ಇವತ್ತಿನ ಒಂದು ಹೊಸ ವಿಡಿಯೋ. ಡ್ರೀಮ್11ನಲ್ಲಿ ನಾವು ಯಾವ ರೀತಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಚೂಸ್ ಮಾಡೋದು. ಸೊ ಈ ಒಂದು ವಿಡಿಯೋ ಭಾಳ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಬಾಯ್.